ಸಂಸತ್ನ ಮೇಲೆ ದಾಳಿಯಾಗಿ 12 ದಿನ ಆಯಿತು. ಇಲ್ಲಿವರೆಗೂ ಕೂಡ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಒಂದೇ ಒಂದು ಹೇಳಿಕೆ ಕೊಟ್ಟಿರಲಿಲ್ಲ. ಅವ್ರ ಮೇಲೇನೆ ನೇರವಾದಂಥ ಆರೋಪ ಇದ್ರೂ ಕೂಡ ಇವತ್ತು 12 ದಿನದ ಬಳಿಕ ಪ್ರತಾಪ್ ಸಿಂಹ ಮೌನ ಮುರಿದಿದ್ದಾರೆ. ಸಂಸತ್ನ ಮೇಲೆ ಉಗ್ರ ದಾಳಿಗೆ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ಪ್ರತಾಪ್ ಸಿಂಹ. ಏನಂತ ಹೇಳಿದ್ದಾರೆ? ನಾನು ದೇಶ ಪ್ರೇಮಿಯೋ ಅಥವಾ ದೇಶ ದ್ರೋಹಿಯೋ ಬೆಟ್ಟದಲ್ಲಿ ಕೂತಿರುವ ಚಾಮುಂಡಿ ತಾಯಿ ನಿರ್ಧಾರ ಮಾಡ್ತಾಳೆ. ಮೈಸೂರಿನಲ್ಲಿ ಬಿಜೆಪಿಯ ಸಂಸದ ಪ್ರತಾಪ್ ಸಿಂಹ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಪ್ರತಾಪ್ ಸಿಂಹರೇ ಯಾಕೆ ರಿಯಾಕ್ಟ್ ಮಾಡಿದ್ರು ಅನ್ನೋದೆಲ್ಲ ನಾವು ನೋಡ್ತಾ ಹೋದ್ರೆ, ಅಥವಾ ಯಾಕೆ ಇಲ್ಲಿವರೆಗೂ ಕೂಡ ಪ್ರತಾಪ್ ಸಿಂಹ ರಿಯಾಕ್ಟ್ ಮಾಡಿಲ್ಲ ಅಂತ ಹೇಳಿ ನಾವು ನೋಡಿದ್ರೆ, ಪ್ರತಾಪ್ ಸಿಂಹ ಆಫೀಸ್ನಿಂದ ಮನೋರಂಜನ್, ಈ ಸಂಸತ್ತ ದಾಳಿಯ A2 ಆರೋಪಿ ಮನೋರಂಜನ್, ಈತನಿಗೆ ಪಾಸ್ ಕೊಟ್ಟಿದ್ದು ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹ ಅವರ ಸಿಗ್ನೇಚರ್ ಇರುವಂಥ ಪಾಸ್ ತೆಗೆದುಕೊಂಡೇ ಈ ಮನೋರಂಜನ್ ಸಂಸತ್ನ ಒಳಗಡೆ ಹೋಗಿದ್ದ. ಅದಾದ ನಂತರ ಒಳಗೆ ಹೋಗಿ ವೀಕ್ಷಕರ ಗ್ಯಾಲರಿಯಲ್ಲಿ ಕುಳಿತುಕೊಂಡು ಆತ ಕೆಳಗಡೆ ಜಿಗಿದು ತನ್ನ ಕಾಲಲ್ಲಿದ್ದಂಥ ಆ ಸ್ಮೋಕ್ ಬಾಂಬನ್ನು ಬ್ಲಾಸ್ಟ್ ಮಾಡ್ತಾನೆ. ಅದಾದ ನಂತರ ಪ್ರತಾಪ್ ಸಿಂಹ ಕೂಡ ಇದಕ್ಕೆ ನೇರ ಕಾರಣ ಅಂತೇಳಿ ಪ್ರತಿಪಕ್ಷಗಳು ಆರೋಪ ಮಾಡ್ತವೆ, ಪ್ರತಿಭಟನೆ ಆಗುತ್ತೆ, ಕೆಲವರನ್ನ ಅಲ್ಲಿ ಅಮಾನತು ಮಾಡ್ತಾರೆ. ಇದೆಲ್ಲದರ ಹೊರತಾಗಿಯೂ ಕೂಡ ಪ್ರತಾಪ್ ಸಿಂಹ ಒಂದೇ ಒಂದು ಮಾತಾಡಿರಲಿಲ್ಲ. ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ 12 ದಿನದ ಬಳಿಕ. ಏನು ಹೇಳಿದ್ದಾರೆ ಪ್ರತಾಪ್ ಸಿಂಹ ನೋಡೋಣ ಬನ್ನಿ. ಸಿಂಹ ದೇಶದ್ರೋಹಿನೋ ದೇಶ ಪ್ರೇಮಿನೋ ಅನ್ನೋದನ್ನು ಬೆಟ್ಟದಲ್ಲಿ ಕೂತಿರುವಂಥ ತಾಯಿ ಚಾಮುಂಡೇಶ್ವರಿ, ಬ್ರಹ್ಮಗಿರಿಯಲ್ಲಿ ಕೂತಿರುವಂತಹ ಕಾವೇರಿ ತಾಯಿ, ಕಳೆದ 20 ವರ್ಷಗಳಿಂದ ನನ್ನ ಬರವಣಿಗೆಗಳನ್ನು ಓದ್ಕೊಂಡು ಬಂದಿರುವಂತಹ ಕರ್ನಾಟಕದಾದ್ಯಂತ ಇರುವಂಥ ಓದುಗ ಅಭಿಮಾನಿಗಳು, ಕಳೆದ 9.5 ವರ್ಷಗಳಿಂದ ದೇಶ ಧರ್ಮ ರಾಷ್ಟ್ರೀಯತೆ ವಿಚಾರ ಬಂದಾಗ ನಾನು ನಡೆದುಕೊಂಡಿರೋ ರೀತಿಯನ್ನು ನೋಡಿರುವಂತಹ, ನನ್ನ ಕೆಲಸವನ್ನು ನೋಡಿರುವಂತಹ ಕೊಡಗು ಮತ್ತು ಮೈಸೂರಿನ ಜನ 2024 ಏಪ್ರಿಲ್ನಲ್ಲಿ ನಡೆಯುವಂತಹ ಲೋಕಸಭೆ ಚುನಾವಣೆಯಲ್ಲಿ ಮತದಾನದ ಮುಖಾಂತರವಾಗಿ ಅವ್ರ ತೀರ್ಪು. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಲೈವ್ ಕನೆಕ್ಟ್ ಆಗಿದ್ದಾರೆ, ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ. ವಿನೋದ್, ಇಲ್ಲಿವರೆಗೂ ಕೂಡ 12 ದಿನ ಆಯಿತು, ಪ್ರತಾಪ್ ಸಿಂಹ ಒಂದೇ ಒಂದು ಮಾತಾಡಿರಲಿಲ್ಲ. ಇವತ್ತು ಅವರು ಮೌನ ಮುರಿದಿದ್ದಾರೆ. ಏನೇನು ಹೇಳಿದ್ದಾರೆ? ಮುಂದುವರಿದು ಮನೋರಂಜನ್ ವಿಚಾರವಾಗಿ ಮತ್ತೆ ದೇಶ ಪ್ರೇಮ ದೇಶ ದ್ರೋಹದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದರು? ಫೈನಲ್ ಆಗಿ ಅವರ ಒಂದು ತೀರ್ಮಾನ ಏನಾಗಿತ್ತು ಅಂತ ವಿನೋದ್? ರಂಜಿತ್, ಈಗಾಗಲೇ ಏನು ಲೋಕಸಭೆಗೆ ಸ್ಮೋಕ್ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇವತ್ತಿಗೆ 11 ದಿನ ಕಳೆದಿದೆ. 11 ದಿನಗಳಿಂದಲೂ ಕೂಡ ಸಂಸದ ಪ್ರತಾಪ್ ಸಿಂಹ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನೋ ಆರೋಪಿಯಾಗಿರುವಂತಹ ಮನೋರಂಜನ್ ಮೈಸೂರಿನ ನಿವಾಸಿ, ಆತನಿಗೆ ಸಂಸದ ಪ್ರತಾಪ್ ಸಿಂಹ ಅವರ ದೆಹಲಿ ಕಚೇರಿಯಿಂದ ಏನು ಪಾಸನ್ನು ನೀಡಲಾಗಿತ್ತು. ಸೊ ಹೀಗಾಗಿ ಈ ಒಂದು ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಿದ್ದ ಜೊತೆಗೆ ಏನು ಪ್ರತಾಪ್ ಸಿಂಹ ಅವರ ರಾಜೀನಾಮೆ ಕೊಡಬೇಕು ಅಂತೇಳಿ ಕೂಡ ಸಾಕಷ್ಟು ಹೋರಾಟ ಆಗ್ರಹವನ್ನು ಕೂಡ ಮಾಡ್ತಾ ಇತ್ತು. ಆದರೆ ಇಲ್ಲಿವರೆಗೂ ಕೂಡ ಪ್ರತಾಪ್ ಸಿಂಹ ಅವರು ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಇವತ್ತೂ ಕೂಡ ಅವರು ಈ ವಿಚಾರವನ್ನು ಬಿಟ್ಟು ಬೇರೆ ವಿಚಾರವನ್ನು ಕೇಳಿ ಅಂತೇಳಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಬದಲಾಗಿ ಏನು ಕಾಂಗ್ರೆಸ್ ಆ ಒಂದು ಪೋಸ್ಟರ್ ಏನೋ ಸಂಸದ ಪ್ರತಾಪ್ ಸಿಂಹ ಅವರು ದೇಶದ್ರೋಹಿ ಅಂತೇಳಿ ಒಂದು ಪೋಸ್ಟರ್ ಹಾಕಿದ್ರು. ಆ ಒಂದು ಪೋಸ್ಟರ್ ವಿಚಾರಕ್ಕೆ ಮಾತ್ರ ಪ್ರತಾಪ್ ಸಿಂಹ ಅವರು ಒಂದು ರಿಪ್ಲೈನ ಕೊಟ್ಟಿರುವಂಥದ್ದು. ಅದ್ರ ಭಾಳ ಪ್ರಮುಖವಾಗಿ ನನ್ನ ವಿಚಾರ ಆದರೆ ಪ್ರತಾಪ್ ಸಿಂಹ ಅವರ ರಾಷ್ಟ್ರೀಯತೆ ವಿಚಾರವಾಗಿ, ದೇಶದ ವಿಚಾರವಾಗಿ ಅವರು ಯಾವ ರೀತಿ ನಡೆದುಕೊಂಡಿದ್ದಾರೆ, ಜೊತೆಗೆ ಯಾವೆಲ್ಲ ಮಾತುಗಳೆಲ್ಲ ಆಡಿದ್ದಾರೆ ದೇಶದ ವಿಚಾರದ ಬಗ್ಗೆ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಅದು ಇವತ್ತು ಅವರು ಕೂಡ ಅದಲ್ಲೇ ಕೂಡ ಹೇಳಿ ಒಂದು ಸಮರ್ಥನೆ ಕೊಡುವಂತಹ ಕೆಲಸಕ್ಕೆ ಮುಂದಾದರು. ಜೊತೆಗೆ ಏನೋ ಚಾಮುಂಡಿ ತಾಯಿ ಮತ್ತು ಕೊಡಗಿನ ಕಾವೇರಿ ನಾನು ದೇಶದ್ರೋಹಿ ಇಲ್ಲ ದೇಶ ಭಕ್ತರ ಅನ್ನೋದನ್ನು ತೀರ್ಮಾನವನ್ನು ಏಪ್ರಿಲ್ ತಿಂಗಳಲ್ಲಿ ಮಾಡ್ತಿರೋ ಮೂಲಕವಾಗಿ ಈಗಾಗಲೇ ಏನೋ ಕಾಂಗ್ರೆಸ್ ಈ ಒಂದು ವಿಚಾರವನ್ನು ಏನೋ ಅಸ್ತ್ರವಾಗಿ ಬಳಸ್ಕೊಳ್ಳೋಕ್ಕೆ ಶುರು ಮಾಡಿತ್ತು. ಅವರೆಲ್ಲರಿಗೂ ಕೂಡ ಒಂದು ಟಾಂಗನ್ನು ಕೊಡುವಂತಹ ಕೆಲಸವನ್ನು ಮಾಡಿತ್ತು. ಇದೆಲ್ಲ ಹೊರತುಪಡಿಸಿದ್ರೆ ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಮನೋರಂಜನ್ ವಿಚಾರ ಆಗಿರ್ಬೋದು, ಅವರ ತಂದೆ ವಿಚಾರ ಆಗಿರ್ಬೋದು, ಮತ್ತು ಈ ಒಂದು ಪಾಸ್ ವಿಚಾರ ಆಗಿರ್ಬೋದು, ಯಾವುದೇ ಪ್ರಶ್ನೆಗಳು ಕೂಡ ಉತ್ತರವನ್ನು ಕೊಡಲಿಲ್ಲ. ಕೇವಲ ಏನು ಕಾಂಗ್ರೆಸ್ ದೇಶದ್ರೋಹಿ ಅಂತ ಆರೋಪ ಮಾಡಿದ್ದು, ಆ ಒಂದು ಆರೋಪಕ್ಕೆ ಮಾತ್ರ ತಿರುಗೇಟನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ರೆ ಹೊರತು ಯಾವುದೇ ರೀತಿಯಾದಂತಹ ಬೇರೆ ರೀತಿಯ ಪ್ರತಿಕ್ರಿಯೆಯಲ್ಲ